ಸಿಲಿಕಾನ್ ಸಿಟಿಯಲ್ಲಿ ಕಿರುತೆರೆ ನಟಿಯ ವಿರುದ್ಧದ ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನಡು ರಸ್ತೆಯಲ್ಲಿ ಪುಂಡಾಟವನ್ನ ನಡೆಸಿದ್ದು ನಟಿ ಲಕ್ಷ್ಮೀ ಸಿದ್ದಯ್ಯ. 2023ರ ಡಿಸೆಂಬರ್ 6ನೇ ತಾರೀಕು ನಡೆದಿದ್ದಂತಹ ಘಟನೆ ಇದು. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಈ ಹೈ ಡ್ರಾಮಾ ನಡೆದಿತ್ತು. ಆಕ್ಸಿಡೆಂಟ್ ಮಾಡಿ ಯುವತಿಯ ಮೇಲೆ ಹಲ್ಲೆ ನಡೆಸಿದ್ದಂತಹ ಆರೋಪ ನಟಿ ಲಕ್ಷ್ಮೀ ಸಿದ್ದಯ್ಯ ಅವರ ವಿರುದ್ಧ ಕೇಳಿಬಂದಿತ್ತು. ಘಟನೆ ನಡೆದು 3 ತಿಂಗಳಾದರೂ ಪೊಲೀಸರು ಈ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಹೇಳಿ ದೂರುದಾರರು ಆರೋಪಿಸಿದ್ದಾರೆ. ನಟಿ ವಿರುದ್ಧ ಕ್ರಮ ಕೈಗೊಳ್ಳದೆ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ದೂರುದಾರೆ ಮಾಧುರಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಅವಳೆ ನೀನು ಇನ್ನು ಈ ಘಟನೆಯ ಬಗ್ಗೆ ಮಾತನಾಡೋದಕ್ಕೆ ಯಾವತ್ತು ಲಕ್ಷ್ಮೀ ಸಿದ್ದಯ್ಯ ಅವರ ವಿರುದ್ಧ ಆರೋಪವನ್ನ ಮಾಡಿದಂತಹ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ಮಾಧುರಿ ಹಾಗೆ ಐಶ್ವರ್ಯ ಸದ್ಯ ನ್ಯೂಸ್ ಫಸ್ಟ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಮಾಧುರಿಯವರೇ, ನೀವು ಹೇಳಿ ಏನಾಯ್ತು ಅವತ್ತು 6ನೇ ತಾರೀಕು 3 ತಿಂಗಳ ಹಿಂದೆ ಅಂತ ಹೇಳಿ. ಮ್ಯಾಮ್, ಅಲ್ಲಿ ನಾವು ಮತ್ತೆ ನಮ್ಮ ಸಿಸ್ಟರ್ ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ವಿ. ಅಲ್ಲಿಂದ ಬರ್ತಿರ್ಬೇಕಂದ್ರೆ ನಾನು ಬರೀತಿ ಮೆಟ್ರೋ ಸ್ಟೇಷನ್ ಹತ್ರ ಬರ್ತಿರ್ಬೇಕು. ಆ ಗಾಡಿ ನಾನೇ ಓಡಿಸ್ಕೊಂಡು ಬರ್ತಿದ್ದೆ. ಹಿಂದೆಯಿಂದ ರ್ಯಾಶ್ ಡ್ರೈವ್ ಮಾಡ್ಕೊಂಡು I-20 ಕಾರಲ್ಲಿ ಬಂದು ಹಿಂದೆ ಗುದ್ದಿದ್ರು. ಸೊ ನಾನು ಮತ್ತು ಸಿಸ್ಟರ್ ಕೆಳಗಡೆ ಬಿದ್ದು ಎದ್ದು ಏನಕ್ಕೆ ಈ ಥರ ರ್ಯಾಶ್ ಡ್ರೈವ್ ಮಾಡ್ಕೊ ಬಂದು ಕೂತಿದ್ರಿ ಅಂತ ಅಂದಿದ್ದಕ್ಕೆ ಅವ್ರು ನಮ್ಮ ಮೇಲೇ ಒಂಥರ ವಲ್ಗರ್ ವರ್ಡ್ಸ್ ಯೂಸ್ ಮಾಡಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರೇ ಆಗಲಿ ಇಳಿದು ಬಂದು ಯಾರಾದ್ರೂ ಕೇಳ್ತಾರೆ, ಬಟ್ ಆ ಲೇಡಿ ಅಂತೂ ಕಾರ್ ಬಿಟ್ಟು ಇಳ್ದೇ ಇಲ್ಲ. ಸೊ ಹತ್ರ ಹೋಗಿ ನೀವು ನಾನು ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬನ್ನಿ ಸ್ಟೇಷನ್ಗೆ ಹೋಗೋಣ ಅಂತ ಕೇಳಕ್ಕೆ ಟ್ರೈ ಮಾಡಿದೆ. ನನ್ನ ಕೈಗೆ ಜೋರಾಗಿ ಹೊಡೆದ್ರು ಮತ್ತು ಬ್ಲಡ್ ಬರ್ತಿತ್ತು. ತಕ್ಷಣ ನಮ್ಮ ಅಕ್ಕ ಎಲ್ಲ ವೀಡಿಯೋಸು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಲೇಡಿ ಏನೇನು ಮಾತಾಡಿದ್ರು, ಆ ವಲ್ಗರ್ ವರ್ಡ್ಸ್ ಯೂಸ್ ಮಾಡಿ, ಮತ್ತು ನನ್ನ ಗಾಡಿ ಡ್ಯಾಮೇಜ್, ಮತ್ತು ಅವ್ರಿಗೆ ನನಗೆ ಹೆಂಗೆ ಹೊಡೆದ್ರು, ಮತ್ತು ನನ್ನ ಬ್ಲಡ್ ಬರ್ತಿತ್ತು, ಅದು ಫುಲ್ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸಿಸ್ಟರ್ ಫೋನಲ್ಲಿ. ಸೊ ಎಲ್ಲ ಫೋನ್ ಯೂಸ್ ಮಾಡಿದ್ರೆ ನನ್ನ ಅಮ್ಮಂಗೆ ತಕ್ಷಣ ಕಾಲ್ ಮಾಡಿದೆ. ಆನ್ ದ ಸ್ಪಾಟ್ ಯಾರೂ ನನಗೆ ಹೆಲ್ಪ್ ಬಂದಿಲ್ಲ ಅಂದ್ಬಿಟ್ಟು ಆನ್ ದ ಸ್ಪಾಟ್ ಅಮ್ಮಂಗೆ ಕಾಲ್ ಮಾಡಿದೆ. ಅಮ್ಮ ಮತ್ತು ನಮ್ಮ ಅಣ್ಣ ಬಂದರು. ಆನ್ ದ ಸ್ಪಾಟ್ ಬಂದ ತಕ್ಷಣ ಅವರು ಒಂದು 4-5 ಜನ ವ್ಯಕ್ತಿನ ಕರೆಸಿದ್ರು. ಆ ವ್ಯಕ್ತಿ 4 ಜನದಲ್ಲಿ ಆನಂದ್ ಕುಮಾರ್ ಅಂತ ಒಬ್ಬರು. ಅವ್ರು ಬಂದ ತಕ್ಷಣ ನನಗೆ ಜಾಸ್ತಿ ರೂಡಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅದು ಏನಿದೆಯೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಹಂಗೆ ಹಿಂಗೆ ಅಂತ ರೂಡಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಹಿಟ್ ಆ್ಯಂಡ್ ರನ್ ಕೇಸು ಮಾಡಿಬಿಡ್ತೀನಿ, ಏನೂ ಮಾಡೋಕ್ಕಾಗಲ್ಲ, ನೀವೇನು ಮಾಡಿಬಿಡ್ತೀರಾ, ನಾನು ನೋಡ್ತೀನಿ, ವಿಡಿಯೋ ಡಿಲೀಟ್ ಮಾಡಿ ಅಂತೆಲ್ಲ ಕೇಳಿದ್ರು. ಬಟ್ ಏನಕ್ಕೆ ಸರ್ ನಾವು ಡಿಲೀಟ್ ಮಾಡೋ, ನಾವು ಸ್ಟೇಷನ್ಗೆ ಹೋಗ್ತೀವಿ, ಅದೇನಿದ್ರು ಸ್ಟೇಷನ್ಗೆ ಬಂದು ಮಾತಾಡ್ಕೊಳ್ಳಿ ಅಂತ ಹೇಳಿದ್ವಿ. ಬಟ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಏನಕ್ಕೆ ಹೋಗ್ತೀರಾ, ಇಲ್ಲೇ ಇರಿ ಅಂತ ಫಸ್ಟು ಆ ಲೇಡೀಸ್ ಲಕ್ಷ್ಮೀ ಸಿದ್ದಯ್ಯ ಅನ್ನೋ ಕಾರಿಂದ ಫಸ್ಟು ಹೋಗ್ಬಿಟ್ರು. ಬಿಕಾಸ್ ಯಾಕಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಅವ್ರಿಗೆ ಸೆಲೆಬ್ರಿಟಿ ಅಂತ ಅವ್ರಿಗೆ ಏನಾದರೂ ಇಶ್ಯೂಸ್ ಆಗತ್ತೆ ಅಂತ ಅವ್ರು ಹೋಗ್ಲಿ, ಅದೇನಿದ್ರು ನಾನೇ ಸಾಲ್ವ್ ಮಾಡ್ತೀನಿ ಅಂತ ಆನಂದ್ ಕುಮಾರ್ ಅಂತ ಅಂದರು. ಫಸ್ಟ್ ಆ ಲೇಡಿನ ಒಂದು ಸ್ಪಾಟಿಂದ ಕಳಿಸ್ಕೊಟ್ರು. ಸೊ ಅದಾದಮೇಲೆ ಸ್ಟೇಷನ್ಗೆ ಬನ್ನಿ ಸರ್, ಅದೇನಿದ್ರು ಸ್ಟೇಷನ್ಗೆ ಕರ್ಸ್ತೀನಿ, ಏನಕ್ಕೆ ಅವ್ರನ್ನ ಕರೆಸ್ತಿದ್ದೀರಾ, ನಾನು ಅಡ್ಡ ನಿಂತ್ಕೊಂಡಿದ್ದೆ, ಆ ಕಾರು ಹೋಗಲ್ಲ, ನಾನು ಸ್ಟೇಷನ್ಗೆ ಬನ್ನಿ ಅಂತ. ಬಟ್ ಅವರಂತೂ ನನ್ನ ತಳ್ಳಿ ಅವ್ರು ಹೋಗ್ಲಿ ಫಸ್ಟು ಅಂತ ಅಂದ್ಬಿಟ್ಟು ರೂಡಾಗಿ ಬಿಹೇವ್ ಮಾಡಿ, ಸರಿ ನಾನು ಮತ್ತು ನಮ್ಮ ಸಿಸ್ಟರು ಹೋಗೋಣ ಅಲ್ಲಿ ಸ್ಟೇಷನ್, ಇಲ್ಲಿ ಯಾಕೋ ಸಾಲ್ವ್ ಆಗಲ್ಲ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ನಾನು ನಮ್ಮ ಅಕ್ಕ ಗಾಡಿ ತೊಗೊಂಡು ಬರ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಆ ಫೋನ್ ಕಿತ್ಕೊಂಡು ಹೋಗ್ಬಿಟ್ರು. ಸೊ ಫೋನ್ ಕಿತ್ಕೊಂಡು ಹೋದ ತಕ್ಷಣ ನಾವು ಅಲ್ಲಿರೋ ಟ್ರಾಫಿಕ್ ಪೊಲೀಸರ ಹತ್ರ ಹೋಗಿ ಕೇಳಿದ್ವಿ ಆನಂದ್ ಕುಮಾರ್, ಬಿಕಾಸ್ ಆ ವಿಡಿಯೋ ಪ್ರೂಫ್ ಇದೆ ಅಂತ.
ಪ್ರೂಫ್ ತೊಗೊಂಡೋಗಿ ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಅಂತಲೇ ಹೋಗ್ತಿದ್ವಿ. ಸೊ ಅದಕ್ಕೆ ಫೋನ್ಗೆ ಡಿಲೀಟ್ ಮಾಡೋ ಅಂದಿದ್ರೆ ನಾವು ಮಾಡಲ್ಲ, ನಾವು ಸ್ಟೇಷನ್ಗೆ ಹೋಗ್ತೀವಿ ಅಂತ ನಾವು ಗಾಡಿ ತೊಗೊಂಡು ಬರ್ತಿದ್ವಿ. ಆವಾಗಲೇ ಹಿಂದೆಯಿಂದ ಬಂದು ನಮ್ಮ ಅಕ್ಕ ಕೈಯಿಂದ ಫೋನ್ ಕಿತ್ಕೊಂಡು ಹೋಗಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಲ್ಲಿ FIR ತೊಗೊಂಡಿಲ್ಲ. ಸೊ 2 ಡೇಸ್ಗೆ NCR ಮಾಡಿಸಿನೇ ನಾವು FIR ತೊಗೊಳ್ಳೋದು, ರೂಲ್ಸ್ ಚೇಂಜ್ ಆಗಿದೆ, ಇವಾಗ NCR ಮಾಡಿಸಿ ನೀವು ಅಂತ ಅಂದರು ರವಿ ಸರ್. ಸೊ ಆ ರವಿ ಇನ್ಸ್ಪೆಕ್ಟರ್ ಸರ್ ಜ್ಞಾನಭಾರತಿ ಸ್ಟೇಷನಲ್ಲಿ ಅವ್ರು ಹೇಳಿದ್ದಕ್ಕೆ ನಾವು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ವಿಡಿಯೋಸ್ ಎಲ್ಲ ಇದೆ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಮತ್ತು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಾನು ಅಲ್ಲಿ ಫೈಲ್ ಮಾಡಿಸಿ NCR ಕಾಪಿ ತೊಗೊಂಡು ಸ್ಟೇಷನ್ಗೆ ಕೊಟ್ಟೆ. ಅದಕ್ಕೆ 2 ಡೇಸ್ ತೊಗೊಂತು ಟೈಮು. NCR FIR ಫೈಲ್ ಮಾಡಿದ್ಮೇಲೂ ಅವ್ರು ಲಕ್ಷ್ಮೀ ಸಿದ್ದಯ್ಯನ ಕರ್ಸಿಲ್ಲ, ಬಿಕಾಸ್ ಆ್ಯಂಟಿಸೆಪ್ಟಿಕ್ ಬೇಲ್ ತೊಗೊಂಡಿದ್ದಾರೆ, ಅವ್ರು ಕರ್ಸೋಕ್ಕಾಗಲ್ಲ ಅಂತ ಹಂಗೆ ಅಂದ್ಬಿಟ್ರು. ಇನ್ವೆಸ್ಟಿಗೇಷನು ಅವ್ರನ್ನ ಇಬ್ಬರನ್ನು ಕರೆಸಿ ಮಾಡಿಲ್ಲ ಮ್ಯಾಮ್. ಈವನ್ ಆನಂದ್ ಕುಮಾರ್ನೂ ಕರೆಸಿ ಏನು ರೆಸ್ಪಾನ್ಸ್ ಏನೂ ಮಾಡ್ತಿಲ್ಲ ಅವರು. ಓಕೆ, ಈಗ ಐಶ್ವರ್ಯ ಅವರೇ ಘಟನೆ ನಡೆದು 3 ತಿಂಗಳಾಗಿದೆ. ಒಂದೇ ನಿಮಿಷ ಮಾಧುರಿ, ಘಟನೆ ನಡೆದು 3 ತಿಂಗಳಾಗಿದೆ. ಕಂಪ್ಲೇಂಟ್ ಕೂಡ ನೀವು ದಾಖಲು ಮಾಡ್ತೀರಿ, ಬಟ್ FIR ದಾಖಲಾಗಲ್ಲ, ಪೊಲೀಸರು ಡಿಲೇ ಮಾಡಿದ್ರು ಅಂತ ಆರೋಪ ಮಾಡ್ತಾ ಇದ್ದೀರಿ. ಬಟ್ ಆವತ್ತೇ ನೀವು ಯಾಕೆ ಮಾಧ್ಯಮಗಳ ಮುಂದೆ ಬಂದಿಲ್ಲ? ಈಗ ಘಟನೆ ನಡೆದು 3 ತಿಂಗಳಾದ ಮೇಲೆ ಬರ್ತಾ ಇದ್ದೀರಿ, ಯಾಕೆ ಅಂತ ಹೇಳಿ? ಮ್ಯಾಮ್ ಅಲ್ಲಿವರೆಗೂ ನಾವು ಅಂದರೆ ಸ್ಟೇಷನಲ್ಲಿ ನಮ್ಗೆ ಯಾಕೆ ಅಂದರೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಗೊತ್ತಾದ್ಮೇಲೆ ನಾವೇನ್ ಮಾಡಿದ್ವಿ, ವಿಮೆನ್ ಕಮಿಷನರ್ ಹತ್ರ ಹೋದ್ವಿ, ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಮತ್ತೆ ವಿಮೆನ್ ವೆಲ್ಫೇರ್ ಸೊಸೈಟಿಗೆ ಹೋದ್ವಿ, ಅಲ್ಲೂ ಕಂಪ್ಲೇಂಟ್ ಮಾಡಿದ್ವಿ. ಮತ್ತೆ DG ಆಫೀಸ್ಗೆ ಹೋದ್ವಿ, ಅಲ್ಲೂ ಕಂಪ್ಲೇಂಟ್ ಮಾಡಿದ್ವಿ. ಕಮಿಷನರ್ ಆಫೀಸ್ಗೂ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಮ್ಯಾಮ್. ಅವ್ರ ಕಡೆಯಿಂದ ಫೋನ್ ಮಾಡ್ತಾರೆ ಸ್ಟೇಷನ್ಗೆ, ಅದೇನಿದು ಕಂಪ್ಲೇಂಟ್ ತಗೊಳ್ಳಿ ಅಂತ. ಓಕೆ, ಅವ್ರು ಫೋನ್ ಮಾಡಿದ್ದೀರಾ ಅಂತ ಹೇಳಿ ನಾವು ಬರ್ತೀವಿ ಸ್ಟೇಷನ್ಗೆ. ಮತ್ತೆ ಬೆಳಗ್ಗೆ ನೈಟ್ವರೆಗೂ ಕಾಯ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಏನು ರೆಸ್ಪಾನ್ಸ್ ಇಲ್ಲ ಮ್ಯಾಮ್. ಮತ್ತೆ ನಾವು ಕಾದು ಬೆಳಗ್ಗೆಯಿಂದ ನೈಟ್ವರೆಗೂ ಕೂತು ಎದ್ದು ಬರ್ತೀವಿ ಸ್ಟೇಷನಲ್ಲಿ. ಅಂದರೆ ಪೊಲೀಸ್ ಸ್ಟೇಷನ್ ಕಡೆಯಿಂದ ನಮಗೆ ಯಾವುದು ರೆಸ್ಪಾಂಡ್ ಮಾಡ್ತಿಲ್ಲ. ಯಾರು ದೊಡ್ಡ ವ್ಯಕ್ತಿ ಕಡೆಯಿಂದ ಅಂದರೆ ಯಾವ ಹೈಯರ್ ಕಮಿಷನ್ ಪೊಸಿಷನ್ ಕಡೆಯಿಂದ ಫೋನ್ ಮಾಡಿಸಿದ್ರು ಅವ್ರೇನು ರೆಸ್ಪಾಂಡ್ ಮಾಡ್ತಿಲ್ಲ ಸ್ಟೇಷನಲ್ಲಿ ನಮಗೆ. ನಾವು ಹೋಗೋದು ಕಾಯೋದು ಬರೋದು ಇದೇ ಆಗೋಯ್ತು 3 ಮಂತ್ಸಿಂದ. ಆಮೇಲೆ ಯಾವಾಗ ನಮಗಿದು ಗೊತ್ತಾಯ್ತಲ್ಲ ಇಲ್ಲ ಇದು ಆಗಲ್ಲ ಪೊಲೀಸ್ ಸ್ಟೇಷನಲ್ಲಿ ಅಂತ, ಅದಾದ್ಮೇಲೆ ನಾವು ಮೀಡಿಯಾ ಕಾಂಟ್ಯಾಕ್ಟ್ ಮಾಡಿದ್ವಿ ಮ್ಯಾಮ್. ಈಗ ನಿಮ್ಮ ಫೋನ್ನ ಕಿತ್ಕೊಂಡು ಹೋದ್ರು ಆನಂದ್ ಅಂತ ಹೇಳಿದ್ರೆ, ಆ ಫೋನ್ ವಾಪಸ್ ಸಿಕ್ಕಿದ್ಯಾ? ಅದ್ರ ಜೊತೆಗೆ ಅಪಘಾತ ನಡೆದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಸಿದ್ದಯ್ಯ ಅವರ ಕಾರ್ ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಿ, ಆಗ ಅವರು ನಟಿ ಅನ್ನೋದು ನಿಮಗೆ ಗೊತ್ತಾಯ್ತಾ ಅಂತ ಹೇಳಿ? ಹೌದು. ಇಲ್ಲ ಮ್ಯಾಮ್, ಆನ್ ದ ಸ್ಪಾಟ್ ಅವರು ಸೆಲೆಬ್ರಿಟಿ ಆಗಲಿ ಏನೂ ನಮಗೆ ಗೊತ್ತಿರಲಿಲ್ಲ. ನಾವು ನಾರ್ಮಲ್ ಪರ್ಸನ್, ನಮಗೆ ಗುದ್ದಿದ್ದಾರೆ, ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ಇದೇ ನಮ್ಮ ಯೋಚನೆ ಇತ್ತು. ನಾವು ಯಾವಾಗ ಪೊಲೀಸ್ ಅವ್ರ ಕಡೆಯಿಂದ ನಮಗೆ ಹೇಳಿದ್ರು ಆ ಲೇಡಿದು ಇನ್ಫಾರ್ಮೇಷನ್ ಮೊಬೈಲ್ ಆಗಲಿ ಅಂದರೆ ಮೊಬೈಲ್ ನಂಬರ್ ಆಗಲಿ ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ ಎಲ್ಲ ತೊಗೊಂಬನ್ನಿ ಅಂತ ಹೇಳಿದಾಗ ನಾವು ಹುಡುಕಿದಾಗ ಗೊತ್ತಾಯ್ತು ಅವ್ರು ಬಂದು ಲೇಡಿ ಸೆಲೆಬ್ರಿಟಿ. ಅದಕ್ಕೆ ಪೊಲೀಸ್ ಅವ್ರು ಇಷ್ಟೊಂದು ಡಿಲೇ ಮಾಡ್ತಿದ್ದಾರೆ ಅಂತೇಳಿ ನಮಗೆ ಅವಾಗ ಗೊತ್ತಾಯ್ತು ಮ್ಯಾಮ್. ಮತ್ತೆ ಫೋನು ಇನ್ನೂ ಸಿಕ್ಕಿಲ್ಲ. ಸ್ಟೇಷನ್ ಕಡೆಯಿಂದ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಕೇಸ್ ಇದಕ್ಕೆಲ್ಲ ಓಡಾಡಬೇಡಿ, ಪೊಲೀಸ್ ಅವ್ರು ಹೇಳಿದ್ದು ನಮಗೆ ಸ್ಟೇಷನಲ್ಲಿ, ಇದಕ್ಕೆಲ್ಲ ಓಡಾಡಬೇಡಿ, ನಾವೇ ನಿಮಗೆ ಫೋನ್ ಕೊಡಿಸ್ಬಿಡ್ತೀವಿ ನಮ್ಮ ಕೈಯಾರೆ. ಇಲ್ಲ ಯಾವುದಾದ್ರೂ ಮೊಬೈಲ್ ಸೀಸ್ ಆಗಿದೆ ತುಂಬ ಫೋನ್ಗಳು, ಅದೇ ಕೊಡಿಸ್ಬಿಡ್ತೀವಿ, ನಿಮ್ಗೆ ಕೊಟ್ಬಿಡ್ತೀವಿ, ಫೋನ್ ಬಿಟ್ಬಿಡಿ, ಬೇಡ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ, ಏನಕ್ಕೆ ಓಡಾಡ್ತೀರಾ ಸುಮ್ಮನೆ, ನೀವು ಎಲ್ಲೋದ್ರೂ ಇಷ್ಟೇನೆ ಅಂತ ಹಿಂಗೆ ಹೇಳ್ತಿದ್ದಾರೆ ಮ್ಯಾಮ್. ಈಗ ನೀವು ಫೈನಲ್ ಆಗಿ ಮಾಡುವಂತ ಆಗ್ರಹ ಏನು ಅಂತ ಹೇಳಿ? ಮ್ಯಾಮ್ ನಮಗೆ ನಮ್ಮ ಫೋನ್ ಬೇಕು. ಅಂದರೆ ನಾನೇನು ಆ ಫೋನಿಗೆ ಅಂದರೆ ನಾನು ಪ್ರತಿ ತಿಂಗಳ EMI ಕಷ್ಟಪಟ್ಟು ಕಟ್ಟಿ ನಾನು ತೊಗೊಂಡಿದ್ದೀನಿ ನನ್ನ ಫೋನು. ನನಗೆ ನನ್ನ ಫೋನ್ ಬೇಕು ಮ್ಯಾಮ್. ಮತ್ತು ನನ್ನದೇನು ಗಾಡಿ ಡ್ಯಾಮೇಜ್ ಆಗಿದೆ, ನನ್ನ ಗಾಡಿ ಡ್ಯಾಮೇಜ್ ರೆಡಿ ಮಾಡಿಕೊಡ್ಬೇಕು ಮ್ಯಾಮ್ ಅವರು. ರೈಟ್ ಮಾಧುರಿ ಹಾಗೆ ಐಶ್ವರ್ಯ, ನಿಮಗಾದಂಥ ಅನ್ಯಾಯದ ಬಗ್ಗೆ ನೀವು ಹೇಳ್ಕೊಂಡಿದ್ದೀರಿ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.